ಈಗ ಸಿಗುತ್ತೆ ಆನಂದ. ತನಗ್ ತಾನೇ ದೊಡ್ಡ ಜಾದುಗಾರ ಅನ್ಕೊಂಡಿದ್ಯಲ್ವಾ, ನನ್ನನ್ನೇ ಮಂಗನ್ ಮಾಡ್ತೀಯಾ? ಇದೆಂತ ಔಷಧಿ ಅಂದ್ರೆ ಕುಡಿದ್ರು ತಿಂದ್ರು ಭೇದಿ ಆಗುತ್ತೆ. ಬಂದ ಅನ್ಸುತ್ತೆ. ಶಾಂತಿ ಶಾಂತಿ. ಈಗ ಸಿಗುತ್ತೆ ಅಸಲಿ ಆನಂದ. ಬನ್ನಿ ಮಾರ್ಚಸ್ ಜಿ. ಜಾದುಗಾರ ಮಹೋದಯ, ಏನ್ ಮಾಡ್ತಾ ಇದ್ದೀರಾ ನೀವು? ಆಗ್ಬಿಡಿ ಆಚಾರ್ಯ ತಾತ ಚಾರ್ಯ. ಇದು ಮುಗ್ದಬೇಕು, ಇದು ಕಚ್ಚೋದಿಲ್ಲ. Sit here. ಇಲ್ಲಿ ನೋಡು, ಈ ಬೆಕ್ಕಿಗೆ ಹಾಲಿನ ವ್ಯವಸ್ಥೆ ಮಾಡು. ಇಲ್ಲಿ ಬಾ ಗುರುಜಿ. ಇದನ್ನ ತಗೊಂಡು ಹೊರಗೆ ಹೋಗು. ಕುಡಿಯಲು ಹಾಲನ್ನು ಅಲ್ಲೇ ಕೊಡು. ನಮ್ಮ ಸಮಕ್ಷ ಯಾವುದೇ ಕಾರಣಕ್ಕೂ ಬರಬಾರದು. ಹಾ ಗುರುಜಿ, ಕುಡಿಸ್ತೀನಿ. ತಗೊಂಡು ಹೋಗು. ನಮ್ಮ ಸೌಭಾಗ್ಯ, ನೀವು ನಮ್ಮ ಮನೆಗೆ ಭೋಜನಕ್ಕೆ ಬಂದಿರುವುದು. ಇಷ್ಟು ಸ್ವಾದಿಷ್ಟ ಭೋಜನ ನೀವು ಪೂರ್ತಿ ವಿಜಯನಗರದಲ್ಲಿ ಬೇರೆಲ್ಲೂ ಪ್ರಾಪ್ತಿಯಾಗುವುದಿಲ್ಲ. ಮಾರ್ಚಿಸ್, ನಮ್ಮ ಮಾತಿನ ತಾತ್ಪರ್ಯ ಜಾದುಗಾರ ಮಹೋದಯ. ಮತ್ತೆ ಇದು ನಿಮ್ಮ ಸೌಭಾಗ್ಯ. ನಮ್ಮ ಸ್ವಾಮಿ ನಿಮ್ಮನ್ನ ಇಲ್ಲಿಗೆ ಭೋಜನಕ್ಕೆ ಆಮಂತ್ರಣ ಮಾಡಿರೋದು. ದಯಮಾಡಿಸಿ. ಗುರುಜಿ 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 ಏನು? ಅಲ್ಲ, ಅಲ್ಲಿ ಕೂತ್ಕೊಳ್ಳಿ ನೀವು. ಅಲ್ಲಿ ಏಕೆ? ಇಲ್ಲೇಕೆ ಬೇಡ? ಗುರುಜಿ, ಯಾಕಂದ್ರೆ ಇವರು ನಮ್ಮ ಅತಿಥಿ ಅಲ್ವಾ. ಅತಿಥಿ ಯಾವಾಗ್ಲೂ ಬಲಗಡೆ ಕೂರ್ಬೇಕು, ಅದು ಶುಭವಾಗಿರುತ್ತೆ ಗುರುಜಿ. ಹಾಗಂತ ಯಾರು ಹೇಳಿದ್ದು? ಹಾಗಂತ ಶಾಸ್ತ್ರದಲ್ಲಿ ಬರ್ದಿದೆ ಗುರುಜಿ, ನಿಮ್ಗೆಲ್ ಗೊತ್ತಿರುತ್ತೆ. ಹೌದಾ? ಇಲ್ಲಿ ಬಾ. ಹೇಳಿ ಗುರುಜಿ. ಗೊತ್ತಿರ್ಬೋದು. ಫುಲ್ ಇಂಡಿಯನ್ಸ್, ಅಂಧವಿಶ್ವಾಸಿಗಳು. ಅರೆ, ಜಾಗ ಬದಲಾಯಿಸೋದ್ರಿಂದ ಏನಾಗತ್ತೆ? ಇವಳ ಮೂರ್ಖತನವೇ ನನಗೆ ಪೇಟ ಪ್ರಾಪ್ತಿಯಾಗೋಕೆ ಸಹಾಯ ಮಾಡತ್ತೆ. ಎಲ್ಲವೂ ಮೋಸ. ಬನ್ನಿ ವಿರಾಜಮಾನರಾಗಿ. ಪ್ರಾರಂಭಿಸಿ. ನೀವು ನಮ್ಮ ಅತಿಥಿಗಳು. ಮೊದಲು ನೀವು. ವಾಹ್ ಪಂಡಿತ್ ತಾತಾಚಾರ್ಯ, ನಿಮ್ಮ ಮನೆಯ ಭೋಜನ ನಿಜವಾಗಿಯೂ ಸ್ವಾದಿಷ್ಟವಾಗಿದೆ. ಸರಿ. ಮಾರ್ಚಿಸ್ ಜಿ, ನಮ್ಮ ಮಾತಿನ ತಾತ್ಪರ್ಯ ಜಾದೂಗಾರ ಮಹೋದಯ, ಅದು ನೀವು ನಿಜವಾಗಿಯೂ ನಿಮ್ಮ ಸಂಮೋಹಿತ ವಿದ್ಯೆಯಿಂದ ಯಾರನ್ನ ಬೇಕಿದ್ರೂ ನಿಮ್ಮ ವಶದಲ್ಲಿರಿಸ್ಕೋತೀರಾ? ಪೂರಿ ಸ್ವಾಮಿ, ಪೂರಿ ತಗೊಳ್ಳಿ. ಅವಶ್ಯ. ಯಾರನ್ನ ಬೇಕಿದ್ರು ನಮ್ಮ ವಶಪಡಿಸ್ಕೋತೀನಿ. ಯಾರನ್ನ ಬೇಕಿದ್ರು? ಹಾ, ಯಾರನ್ನ ಬೇಕಿದ್ರು. ಒಳ್ಳೆಯದು, ತುಂಬಾ ಒಳ್ಳೆಯದು. ಓಯ್, ಇದು ಚಿಹ್ನೆ ಸ್ವಾದಿಷ್ಟ ಭೋಜನದ್ದು. ಖಂಡಿತ. ಎಷ್ಟು ಮಸಾಲ ಇರೋ ಎಣ್ಣೆ ತುಂಬಿರೋ ಭೋಜನ ನಿಮ್ಮ ದೇಶದಲ್ಲಿ ಮಾಡಲಾಗತ್ತೆ. ಅದಕ್ಕೆ ನೀವು ಎಷ್ಟು ಗಟ್ಟಿಮುಟ್ಟಾಗಿದ್ದೀರಾ. ಗ್ರಹಣ ಮಾಡಿ. ಏನಾಯ್ತು ಇವನಿಗೆ? ನನ್ನನ್ನ ವಶಪಡಿಸ್ಕೊಂಡು ಮಂಗನ್ ಮಾಡಿದ್ಯಲ್ವಾ, ಈಗ ನೀನೇ ಮಂಗನ್ ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿರ್ತಾನೆ. ಸ್ವಾಮಿ, ಭೋಜನ ಉತ್ತಮವಿದೆ ಅಲ್ವಾ? ಉಪ್ಪು ಕಡಿಮೆ ಇಲ್ಲ ತಾನೆ? ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಇದೇನ್ ಮಾಡಿದಿರ ಪಂಡಿತ ತಾತಾಚಾರ್ಯ? ಏನ್ ಬೆರೆಸಿದಿರ ಅದರಲ್ಲಿ? ಇದರಲ್ಲಿ ಶುದ್ಧ ಮಸಾಲೆ, ದೇಸಿ ತುಪ್ಪ, ಜೊತೆಗೆ ನಮ್ಮ ಸ್ನೇಹ. ನಾವಿನ್ನೂ ತಗೊಂಡ್ ಬರ್ತೀವಿ. ನೀವು ಗ್ರಹಣ ಮಾಡಿ. ಅವಳು ನನ್ನ ಧರ್ಮಪತ್ನಿ ವರುಣಮಾಲ. ನೀವು ಅವಳನ್ನ ವಶಪಡಿಸ್ತೀರಾ? ನನ್ನನ್ನೇ ವಶಪಡಿಸ್ಕೊಳಕ್ಕಾಗ್ತಿಲ್ಲ, ಅವ್ರನ್ನೇ ವಶಪಡಿಸ್ಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ಹೇಳಿದಿರಲ್ಲ ಯಾರನ್ನ ಬೇಕಿದ್ರು ಇಲ್ಲ, ಆಗಲ್ಲ ಅಂತ. ಏನಾಯ್ತು ಇವನಿಗೆ? ಅಯ್ಯೋ, ಈಗೇನ್ ಎತ್ಕೊಳ್ಳಿ? ಅಮ್ಮ ನಿನಗಿಷ್ಟವಾಗಿರೋ ಸಾರು ಮತ್ತೆ ಪಲ್ಯ ಮಾಡಿದಾಳೆ, ಇದೆತ್ಕೋ. ಹಾಗ ಸರಿ ಬಿಡು, ನಿನಗ್ ಭೋಜನ ಬೇಡ ಅಂದ್ರೆ ಮಾಡಬೇಡ. ನನಗಂತೂ ತುಂಬಾ ಹಸ್ವಾಗಿದೆ.
ಮತ್ತೆ ಎಷ್ಟು ಸ್ವಾದಿಷ್ಟ ಭೋಜನ ಅನ್ನಿಸ್ತಿದೆ ಅಂದ್ರೆ ಆಹಾ ಘಮ ಘಮ ಅಂತ ಇದೆ ಅಮ್ಮ. ನಾನಂತೂ ಭೋಜನ ಆರಂಭ ಮಾಡ್ತೀನಿ. ಏನ್ ಸೊಗಸಾದ ಭೋಜನ ಮಾಡಿದ್ಯಾ ಅಮ್ಮ. ಅಯ್ಯೋ ಭಗವಂತ, ಇದೇನ್ ತೊಡ್ಕೊಂಡಿದ್ದೀರಾ ನೀವು? ನಾವು ಬದಲಾಯಿಸ್ಬೇಕಾಯ್ತು. ಏನ್ ಬದಲಿಸಬೇಕಾಯ್ತು? ಸ್ವಾಮಿ ಇಲ್ಲೋಡಿ, ಇವರು ಸರಿಯಾಗಿ ಭೋಜನ ಕೂಡ ಗ್ರಹಣ ಮಾಡಿಲ್ಲ. ಬನ್ನಿ ಕೂತ್ಕೊಳ್ಳಿ. ಹೇ ಭಗವಂತ, ಒಂದು ಮಾತು ಹೇಳಿ, ನೀವೀ ಹೆಂಗಸನ್ನ ವಶ ಮಾಡಬಹುದೇ? ಇಲ್ಲ, ನಾನು ಯಾರನ್ನು ವಶಪಡಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಮಾಡಿ 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 ಅಲ್ಲ. ಫುಲಿಶ್ ಮ್ಯಾನ್, ಒಂದ್ ವೇಳೆ ಇವನು ಅರಮನೆಗೆ ಹೋಗಲ್ಲ ಅಂದ್ಬಿಟ್ರೆ ಅಷ್ಟೇ. ಹಾಗಾಗ್ಬಾರ್ದು. ಪೇಟ ಕದಿಯೋಕೆ ಇವನ ಅವಶ್ಯಕತೆ ಇದೆ. ಇಲ್ದಿದ್ರೆ ಇವನ್ನ ಇಲ್ಲೇ ಹೂತಾಕ್ಬಿಡ್ತಿದ್ದೆ. ಏನು ಯೋಚಿಸ್ತಿದ್ದೀರಾ ನೀವು? ನೋಡಿ, ಒಂದು ವೇಳೆ ನೀವೀ ಹೆಂಗಸನ್ನ ವಶ ಮಾಡಿಬಿಟ್ಟರೆ ನಮಗೆ ಶಾಂತಿ ಸಿಗುತ್ತೆ. ಮತ್ತೆ ಇಲ್ಲಿ ಕೇಳಿ, ನೀವಿವಳನ್ನ ವಶ ಮಾಡಿದರೆ ನೀವೇನು ಹೇಳ್ತೀರೋ ನಾವು ನಿಮಗೋಸ್ಕರ ಮಾಡ್ತೀವಿ. ಓಕೆ, ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ. ನನ್ನ ಕಣ್ಣನ್ನೇ ನೋಡ್ತೀರಿ, ನನ್ನ ಕಣ್ಣನ್ನೇ ನೋಡ್ತೀರಿ. ನೋಡು ನೋಡು, ವರ್ಣಮಾಲ ನೋಡು. ನೋಡ್ತೀರಿ ನನ್ನ ಕಣ್ಣನ್ನೇ. ಹೋಗ ಹುಚ್ಚ, ನಿಂಗೆಷ್ಟು ಧೈರ್ಯ ಇದ್ರೆ ನನ್ ಜೊತೆ ಈ ರೀತಿ ಮಾತನಾಡ್ತೀಯಾ? ನಮ್ಗೆ ನಿನ್ ಕಣ್ಣನ್ನ ನೋಡೋಕ್ ಹೇಳ್ತಿದ್ಯಾ? ನಾಚಿಕೆ ಗೆಟ್ಟೋನೆ. ನಾನು ಪತಿವ್ರತ ಸ್ತ್ರೀ. ಪರಪುರುಷರ ಕಣ್ಣನ್ನ ನೋಡೋ ನಾಚಿಗೆಟ್ ಕೆಲ್ಸ ನಾವ್ ಯಾವತ್ತೂ ಮಾಡಲ್ಲ. ನಿಂಗೆಷ್ಟು ಧೈರ್ಯ ಇರ್ಬೇಕು ಈ ತರ ಮಾಡೋಕೆ? ಹೇಗ್ ಬಂತು? ಛೀ, ಇವತ್ ನಿನ್ನ ಜೀವ ಸಹಿತ ಉಳಿಸಲ್ಲ. ಬಿಡಲ್ಲ ಇವ್ನ, ಬಿಡಲ್ಲ ಇವ್ನ ನಾನು. ಸ್ವಾಮಿ, ನೀವೇ ಕಡ್ಡ ಬರ್ತಾ ಇದ್ದೀರಾ? ಬನ್ನಿ ಈ ಕಡೆ. ಇವತ್ತು ಇವನ್ಗೆ ಒಂದ್ ಗತಿ ಕಾಣಿಸೇ ಬಿಡ್ತೀನಿ. ನಿಲ್ಸು, ನಿನ್ನ ಮಾಂಗಲ್ಯದ ಮೇಲಾಣೆ. ಸ್ವಾಮಿ, ಇವತ್ತು ನೀವು ನಿಮ್ಮೇಲೆ ಆಣೆ ಮಾಡಿದ್ರಿ. ಇಲ್ದಿದ್ರೆ ಇವತ್ತು ಇವನ್ನ ಕೊಂದ. ಶಾಂತಿ, ಶಾಂತಿ. ಹೋಗು, ಒಳಗೆ ಹೋಗು, ಒಳಗೆ ಹೋಗು. ಅದ್ ಹೇಗ್ ಮಾಡ್ಲಿ ಸ್ವಾಮಿ? ಹೋಗು, ಒಳಗೆ ಹೋಗು, ಹೋಗು, ಹೋಗು. ನಾನೇನು ಅಂತ ನಿನ್ಗೆ ಶೀಘ್ರ ಗೊತ್ತಾಗತ್ತೆ, ಇಡಿಯಟ್. ಯಾಕೆ ಇವನ್ಗೆ ತೊಂದರೆ ಕೊಡ್ತಿದ್ಯಾ? ಇವ್ನ್ ಯಾವ್ದೇ ತಪ್ಪಿಲ್ಲ. ಆ ಜಾದೂಗಾರನ್ ಸಂಮೋಹಿತ ವಿದ್ಯೆಯಿಂದ ಉಳಿಯೋದು ಯಾರಿಂದಲೂ ಸಾಧ್ಯವಿಲ್ಲ. ಹಾ ಅಮ್ಮ, ಆದ್ರೆ ಯಾವ ತರ ಇವನ ಆಚಾರ್ಯ ತತ್ತಾಚಾರ್ಯ ಹಿಂದೆ ಓಡ್ತಿದ್ನೋ ಹೇಗನ್ಸ್ತಿತ್ತು ಅಂದ್ರೆ ಯಾವ್ದೋ ಚಿಕ್ಕ ಮೇಕೆ ಹಿಂದೆ ದೊಡ್ಡ ಗೂಳಿ ಓಡ್ತಿರೋ ಹಾಗಿತ್ತು. ಗೂಳಿ ಅಂತಿದ್ಯಾ? ಇಲ್ಲ, ನಾವ್ ಆಚಾರ್ಯ ತತ್ತಾಚಾರ್ಯರನ್ನ ಚಿಕ್ಕ ಮೇಕೆ ಅಂತಿದ್ವಿ. ಒಂದ್ ವೇಳೆ ರಾಜ್ಯದ ಒಬ್ಬ ಮಹತ್ವಪೂರ್ಣ ಸದಸ್ಯ ಸಂಮೋಹಿತನಾದ್ರೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ. ಹಾ ಅಮ್ಮ, ಒಂದ್ ವೇಳೆ ಗುಂಡಪ್ಪ ಹರಿತವಾಗಿರೋ ಖಡ್ಗಾನ್ ಎತ್ಕೊಂಡಿದ್ರೆ ಎಂತ ಅಪಾಯ ನಡೆದಿರೋದು. ನೀನ್ ಸರಿಯಾಗಿ ಹೇಳ್ತಿದ್ಯಾ ಅಮ್ಮ. ಇದು ವಾಸ್ತವದಲ್ಲೇ ಅಪಾಯ ಆಗುತ್ತೆ. ಏನ್ ತಾತ್ಪರ್ಯ ನಿಮ್ದು? ಅದೇನ್ ಯೋಚಿಸ್ತಿದ್ಯಲ್ಲಮ್ಮ, ಹೇಳು. ಇದೇ, ಈ ಸಂಮೋಹಿತ ವಿದ್ಯೆಯಿಂದ ಯಾರು ಏನ್ ಬೇಕಿದ್ರೂ ಮಾಡ್ತಾರೆ. ಯಾರನ್ನಾದ್ರೂ ಸನ್ಮೋಹಿತ ಮಾಡಿ ಅವನಿಂದ ಏನ್ ಬೇಕಾದ್ರೂ ಮಾಡಿಸಬಹುದು. ಮತ್ತೆ ಮಾಡಿಸೋ ವ್ಯಕ್ತಿನ ಯಾರು ಶಂಕೆ ಮಾಡೋಕ್ ಸಾಧ್ಯ ಇಲ್ಲ. ಅತ್ಯಂತ ಭಯಾನಕ ಇದು. ಮೂರ್ಖ, ಏನು ಮಾಡಿದೆ ನೀನು? ನನ್ನೆಲ್ಲ ಯೋಜನೆಯನ್ನು ಹಾಳು ಮಾಡಿದೆಯಲ್ಲ. ಗುರುಜಿ, ಇವನು ನನ್ನನ್ನ ಪೂರ್ತಿ ದರ್ಬಾರಲ್ಲಿ ಮಂಗನ್ ಮಾಡಿದ್ದ. ಹಾಗೆ ಮಂಗನ್ ಮಾಡಿ ನಮ್ಮನ್ ಕುಣಿಸ್ದ. ಅದ್ರ ಪ್ರತೀಕಾರ ತೀರಿಸ್ಕೋಬೇಕಿತ್ತಲ್ವಾ? ತೀರಿಸ್ಕೊಂಡೆ. ಹೋಗಿಲ್ಲಿಂದ, ಓಡು, ಓಡು. ಗುರುಜಿ, ನಾನಿನ್ನು ಭೋಜನನೇ ಮಾಡಿಲ್ಲ. ಭೋಜನ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಬೇಗಿಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಎಂತ ಸ್ಥಿತಿಗೆ ತರುತ್ತೀನಿ ಎಂದರೆ ಜೀವನ ಪರ್ಯಂತ ಭೋಜನ ಮಾಡೋಕೆ ಯೋಗ್ಯನಾಗಿರಲ್ಲ. ಹೋಗು. ಗುರುಜಿ, ಹೋಗ್ತೀನಿ. ಹೋಗ್. ನಮ್ಮದೊಂದು ಚಿಕ್ಕ ಕಾರ್ಯ ಇದೆ.
ಇದರಲ್ಲಿ ನಮಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಹಾ, ಮತ್ತೆ ನಿಮಗದು ತುಂಬಾ ಸಾಧಾರಣ ಕಾರ್ಯವೇ. ಹಾ, ಒಂದು ವೇಳೆ ನೀವು ನಮ್ಮ ಕಾರ್ಯವನ್ನು ಸಂಪನ್ನಗೊಳಿಸಿದರೆ ನಾವು ನಿಮಗೆ ಎಷ್ಟು ಸ್ವರ್ಣ ಕೊಡ್ತೀವಿ ಅಂದ್ರೆ ನೀವು ಯೋಚಿಸೋಕು ಸಾಧ್ಯವಿಲ್ಲ. ಅಂತ ಯಾವ ಕಾರ್ಯವಿದೆ? ನೋಡಿ, ನೀವು ಪಂಡಿತ ರಾಮಕೃಷ್ಣನ ಮೇಲೆ ನಿಮ್ಮ ಸಂಮೋಹನ ಶಕ್ತಿಯ ಪ್ರಯೋಗ ಮಾಡಿ ಮತ್ತವನ ನಿಮ್ಮ ವಶ ಮಾಡಿಕೊಳ್ಳಿ. ಮತ್ತವನಿಂದ ಎಂತಹ ಮೂರ್ಖತನದ ಕಾರ್ಯ ಸಂಪನ್ನ ಮಾಡಿಸಿ ಅಂದರೆ ಇದರಿಂದ ಅವನು ಮತ್ತವನ ಗೌರವ ಎರಡೂ ನಷ್ಟವಾಗಬೇಕು. ಆ ರಾಮ ಸ್ವಯಂ ಅತ್ಯಂತ ಬುದ್ಧಿವಂತ, ಚಾಲಾಕಿ ಮತ್ತೆ ಚತುರ ಅಂದುಕೊಂಡಿದ್ದಾನೆ. ಈಗ ನೋಡ್ತೀನಿ ಅವನನ್ನ. ಹೇಳಿ, ಮಾಡ್ತೀರಲ್ಲವ ನೀವು ಈ ಕಾರ್ಯ? ರಾಮಕೃಷ್ಣನನ್ನ ಬಿಡು ಪಂಡಿತ್. ಈಗ ನೀನ್ ಮಾಡ್ತೀಯಾ ನಾನ್ ಹೇಳೋದನ್ನ? ನನ್ನ ಕಣ್ಣನೆ ನೋಡು. ನೋಡ್ತಿದೀವಿ. ಈಗ ಹೋಗು ಜೋಕರ್, ನಿಮ್ಮ ಮಹಾರಾಜರ ಪೇಟ ನಮಗೆ ತಂದುಕೊಡು. ನಿಮಾಗ್ನೆ. ಹೊಸದ ಇಲ್ಲ ಹಳೇದ? ಮಹಾರಾಜ್ ಕೃಷ್ಣದೇವರಾಯರ ಹೊಸ ಪೇಟ. ಅದರಲ್ಲಿ ಮುತ್ತು ರತ್ನ ಅಲಂಕೃತಗೊಂಡಿದೆ. ಆ ಪೇಟವನ್ನು ತಂದುಕೊಡು. ಈಗ ಹೋಗಲ್ಲ ಇಲ್ಲ ನಾಳಿನ? ಫುಲಿಶ್ ಇಂಡಿಯನ್. ಸಮಯತನಾಗೋ ಮೊದಲು ಎಷ್ಟು ಮೂರ್ಖನಾಗಿದ್ನೋ ಅದ್ರ ನಂತರ ಕೂಡ ಹಾಗೆ ಇದ್ದಾನೆ. ಯಾವಾಗ ಒಳ್ಳೆ ಅವಕಾಶ ಸಿಗತ್ತೋ ಆಗೋಗು. ಈ ಕೆಲ್ಸ ಆಗ್ತಿದ್ದ ಹಾಗೆ ನಿನ್ಗೆ ನೆನ್ಪೆ ಇರೋದಿಲ್ಲ ನಾನೇ ನಿನ್ಗೆ ಇದನ್ನೆಲ್ಲ ಸಮೋಹಿತ ಮಾಡಿ ಮಾಡಿಸಿದ್ದು ಅಂತ. ಇನ್ನು ಗ್ರಹಣ ಮಾಡಿ ಮಹಾರಾಜ. ನಾವು ಸ್ವಯಂ ನಮ್ಮ ಕೈಯಾರೆ ಮಾಡಿದ್ದೀವಿ, ವಿಶೇಷವಾಗಿ ನಿಮಗಾಗಿ. ಮಹಾರಾಜರಿಗೆ ನಮ್ಮ ಕೈಯಾರೆ ಮಾಡಿರೋ ಹುಣಸೆ ಹಣ್ಣಿನ ಚಟ್ನಿ ಅತ್ಯಂತ ಪ್ರಿಯವಾದದ್ದು. ಅದಕ್ಕೆ ತಿಂತಾನೂ ಇದಾರೆ, ಕೆಮ್ತಾನೂ ಇದಾರೆ. ನಿಮ್ ಕೈಯಾರ ಮಾಡಿರೋ ವ್ಯಂಜನ ಸಾಮಾನ್ಯ ವ್ಯಕ್ತಿ ತಿನ್ನೋಕಾಗತ್ತಾ ಏನು? ಹೌದು ತಾನೆ? ಇವ್ರಿಗೆ ವೈದ್ಯರು ಹೇಳಿದರೆ ಇವರು ಹುಳಿ ಊಟ ಮಾಡಬಾರ್ದು ಅಂತ. ಆದ್ರೇನು ದೊಡ್ಡ ಮಹಾರಾಣಿ, ಆದ್ರೆ ಏನು, ನಾವು ಚೆನ್ನಾಗೇ ಇದ್ದೇವೆ. ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯರು ನಾವು. ನಮ್ಗೇನು ಆಗಲ್ಲ, ನೀವು ನಿಶ್ಚಿಂತ ಎಂದಿರಿ. ಪ್ರಣಾಮ ಮಹಾರಾಜ. ಪ್ರಣಾಮ. ಒಳ್ಳೇದಾಯ್ತು ಪಂಡಿತ ರಾಮಕೃಷ್ಣ ನೀವ್ ಬಂದಿದ್ದು. ನೀವ್ ಮಹಾರಾಜರಿಗೆ ಅರ್ಥ ಮಾಡಿಸಿ. ಇವರು ನಮ್ ಸಲಹೆನ ಕೇಳ್ತಾನೆ ಇಲ್ಲ. ಬಹುಶಃ ನಿಮ್ ಮಾತ್ ಕೇಳ್ಬೋದು. ಈ ಪ್ರಸಂಗವೇನು ದೊಡ್ಡ ಮಹಾರಾಣಿಯವರೇ? ಅಂಥದ್ದೇನಾಯ್ತು? ಕಳೆದ 30 ಗಂಟೆಯಲ್ಲಿ 10 ಸಲ ಹುಣಸೆ ಹಣ್ಣಿನ ಚಟ್ನಿ ಸೇವನೆ ಮಾಡಿದ್ದಾರೆ. ನೀವೇ ಹೇಳಿ, ಏನ್ ಮಾಡ್ಬೇಕು ನಾವು? ಈ ಗುರುವರಿಯರಿಗೇನಾಗಿದೆ? ಇವ್ರು ಯಾಕೆ ಹೀಗೆ ವಿಚಿತ್ರವಾಗಿ ಬರ್ತಾ ಇದ್ದಾರೆ? ಮಹಾರಾಜರು ಚೆನ್ನಾಗೇ ಇದ್ದಾರೆ ದೊಡ್ಡ ಮಹಾರಾಣಿಯವರೇ. ನೀವು ವ್ಯರ್ಥವಾಗಿ ಚಿಂತೆ ಮಾಡ್ತಿದ್ದೀರಾ. ಇಷ್ಟು ಹುಣಸೆ ಹಣ್ಣಿನ ಚಟ್ನಿ ಮಹಾರಾಜರಿಗೆ ಏನು ಹಾನಿ ಮಾಡುತ್ತೆ? ಇವ್ರು ಮಹಾರಾಜರು, ಮಹಾರಾಜ ಮಹಾಬಲಿ. ಅದರಲ್ಲೂ ಹುಣಸೆ ಹಣ್ಣು ತಿನ್ನೋದು ಅತ್ಯಂತ ಗುಣಕಾರಿಯಾಗಿರುತ್ತೆ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತಿದ್ದೀರಾ? ತಗೊಳ್ಳಿ, ಈಗ್ಲಾದ್ರೂ ಹೇಳಿ. ಈಗ ಪಂಡಿತ ರಾಮಕೃಷ್ಣರಿಗೆ ಚೆನ್ನಾಗಿ ತಿಳಿದಿರುತ್ತೆ ಅಲ್ವಾ? ಹಾಗಾದ್ರೆ ಹೇಳಿ ರಾಮಕೃಷ್ಣ, ಹೇಳಿ ನಿಮ್ಮ ಮಹಾರಾಣಿ ಅವರಿಗೆ ಅದು ಹುಳಿಯಲ್ಲಿ ಏನೇನ್ ಗುಣವಿರುತ್ತೆ ಅಂತ ಹೇಳಿ ಅವ್ರಿಗೆ. ಹಾ, ಮೊದಲನೇ ಲಾಭ ಏನಂದ್ರೆ ಮಹಾರಾಜ, ಅಧಿಕ ಹುಳಿ ತಿನ್ನೋ ವ್ಯಕ್ತಿ ಮನೆಯಲ್ಲಿ ಯಾವಾಗ್ಲೂ ಕಳ್ಳನ ಪ್ರವೇಶ ಆಗೋದೇ ಇಲ್ಲ. ಎರಡನೇದೇನಂದ್ರೆ ಅವ್ರನ್ನ ಶ್ವಾನ ಕಚ್ಚಲ್ಲ. ಮತ್ತೆ ಮೂರನೇದೇನಂದ್ರೆ ಅಧಿಕ ಹುಳಿ ತಿನ್ನೋ ವ್ಯಕ್ತಿ ಯಾವಾಗ್ಲೂ ಮುದುಕ ಆಗೋದಿಲ್ಲ. ಏನ್ ಗುರುವರ್ಯ, ಸರಿಯಾಗಿ ಹೇಳಿದೆ ಅಲ್ವಾ ನಾನು? ಪಂಡಿತ ರಾಮಕೃಷ್ಣ, ನೀವೇನ್ ಹೇಳಕ್ ಬಯಸ್ತಿದ್ದೀರಾ? ನಮ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ವಿಸ್ತರಿಸಿ ಹೇಳಿ. ಅದ್ ಯಾವ ಪ್ರಕಾರ ಅಂದ್ರೆ ಮಹಾರಾಜ, ಅತಿಯಾಗಿ ಹುಳಿ ತಿನ್ನೋ ವ್ಯಕ್ತಿ ಯಾವಾಗ್ಲೂ ಕೆಮ್ತಾನೆ ಇರ್ತಾನೆ. ಅವ್ರ ಮನೆಗೆ ಕಳ್ಳ ಪ್ರವೇಶ ಮಾಡೋಕ್ ಆಗೋದೇ ಇಲ್ಲ. ಎರಡನೇದೇನಂದ್ರೆ ಅವನು ದುರ್ಬಲನಾಗಿ ಕೋಲ್ ಹಿಡ್ಕೊಂಡೇ ಓಡಾಡೋದು. ಶ್ವಾನ ಅವನ್ನ ಕಚ್ಚೋದಿರ್ಲಿ, ಅವನ ಹತ್ರ ಕೂಡ ಓಡಾಡಲ್ಲ. ಮತ್ತೆ ಮೂರನೇದೇನಂದ್ರೆ ಹುಳಿ ತಿಂದು ತಿಂದು ಎಷ್ಟು ಅನಾರೋಗ್ಯ ಆಗ್ತಾನೆ ಅಂದ್ರೆ ಯುವಾವಸ್ಥೆಯಲ್ಲೇ ಮೃತ್ಯುವಾಗಿ ಹೋಗ್ತಾನೆ. ಅವನು ಮುದುಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓ, ಕೇವಲ ಒಂದಿನದಲ್ಲಿ ಯಾರಿಷ್ಟೊಂದು ಹುಳಿ ತಿಂತಾರೆ? ತಗೊಳ್ಳಿ, ಶೀಘ್ರ ತಗೊಂಡೋಗಿ ಇದನ್ನ. ನಾವು ವಿಶ್ರಾಮ ಮಾಡಬೇಕು. ಹೋಗಿ. ಅವಶ್ಯ ಮಹಾರಾಜ, ಅವಶ್ಯ. ಪರವಾಗಿಲ್ಲ ಮಹಾರಾಜ, ನಾವು ನಿಮ್ಗೋಸ್ಕರ ಮೃಷ್ಟಾನ್ನ ಮಾಡ್ಕೊಂಡ್ ಬರ್ತೀವಿ. ಪಂಡಿತ ರಾಮಕೃಷ್ಣ, ನೀವಂತೂ ಅದ್ಭುತ.
ಜ್ಞಾನಿಗಳು ನೀವು. ನೀವು ನಮಗೆ ಎಂದು ಅರ್ಥ ಮಾಡಿಸಿದ್ದೀರಾ? ಹುಳಿ ಏನಿರುತ್ತೋ ಅದು ಶತ್ರು ಪ್ರದೇಶದ ಪ್ರಹಾರಕ್ಕಿಂತಲೂ ಅಧಿಕ ಅಪಾಯಕಾರಿಯಾಗಿರುತ್ತದೆ. ನಮಗೆ ಅರ್ಥ ಆಯ್ತು. ಇನ್ಮೇಲೆ ಹುಳಿ ತಿನ್ನಲ್ಲ. ಸರಿ ರಾಮಕೃಷ್ಣ, ಈಗ ನಾವು ವಿಶ್ರಾಂತಿ ಮಾಡ್ತೇವೆ. ಅದರ ನಂತರ ನಾವು ನಿಮ್ಮನ್ನ ದರ್ಬಾರಲ್ಲಿ ಭೇಟಿ ಆಗ್ತೇವೆ. ಸಿಗೋಣ. ಹಾ ಸರಿ, ನಿಮ್ಮಾಜ್ಞೆ ಮಹಾರಾಜ. ಪ್ರಣಾಮ. ಬನ್ನಿ ಗುರುವರ್ಯ. ಗುರುವರ್ಯ ಏನಾಯ್ತು ನಿಮ್ಗೆ? ಮಹಾರಾಜರು ವಿಶ್ರಮಿಸ್ತಾರಂತೆ. ನಡೀರಿ. ಹಾ ನಡೀರಿ. ಪ್ರಣಾಮ ಮಹಾರಾಜ. ಬೇಗ ಬಾ ಫುಲಿಶ್ ಇಂಡಿಯನ್. ಬಂದು ಪೇಟ ನನಗೆ ಕೊಡು. ಇದರಿಂದ ವಿಜಯನಗರಕ್ಕೆ ಅವಮಾನ ಆಗತ್ತೆ, ಮತ್ತೆ ನನಗೆ ನನ್ನ ದೇಶದ ಗೌರವ. ಬಾ, ಬೇಕೊಡು. ಪ್ರಣಾಮಗಳು ಗುರುಜಿ. ಈ ನಿಮ್ಮ ಹೊಟ್ಟೆ ನಿನ್ನೆ ರಾತ್ರಿ ನೀವು ಅಧಿಕ ಭೋಜನ ಮಾಡಿದಿರಲ್ವಾ? ಆದ್ರೆ ನಿಮ್ಮ ಹೊಟ್ಟೆ ಯಾಕೆ ಇಷ್ಟೊಂದು ಊದ್ಕೊಂಡಿದೆಯಲ್ಲ? ಫುಲಿಶ್ ಇಂಡಿಯನ್, ನನ್ನ ಮತ್ತೆ ಪೇಟದ ಮಧ್ಯೆ ಬಂದ. ಅನಿಸ್ತಿದೆ ಇನ್ನು ವೇಟ್ ಮಾಡಬೇಕು ಅಂತ. ಇವನ ಎದುರಿಗಂತೂ ತಗೊಳ್ಳೋಕ್ಕಾಗಲ್ಲ. ಗುರುಜಿ ನೋಡ್ತೀನಿ ಬಿಡಿ ಗುರುಜಿ. ಇದೇನ್ ಮಾಡಿದಿರಿ? ಮಹಾರಾಜರು ನಿಮ್ಮನ್ನ ನೇಣಿಗೇರಿಸ್ತಾರೆ ಗುರುಜಿ. ಏನ್ ಮಾಡಿದ್ರಿ ನೀವು? ಗುರುಜಿ ಗುರುವರ್ಯ ಅವರ ಚೇತನದಲ್ಲಿಲ್ಲ. ಈ ಅವಸರದ ಲಾಭನ ನಾನ್ ತಗೊಳ್ಳೇಬೇಕು. ಈ ಮೂರ್ಖ ಎಲ್ಲ ಹಾಳು ಮಾಡ್ಬಿಟ್ಟ. ಇದೇನು? ಅಯ್ಯೋ, ಇದು ಹೇಗಾಯ್ತು ನೋಡಿ. ಮಹಾರಾಜರ ಪೇಟ. ನೀನು ಮಹಾರಾಜರ ಪೇಟ ಕದ್ದಿಯಾ? ಅಯ್ಯೋ, ನಾನ್ ಯಾಕೆ ಮಹಾರಾಜರು ಪೇಟ ಕದಿಲಿ ಗುರುಜಿ? ಈ ಮಹಾನ್ ಕಾರ್ಯ ನೀವು ಮಾಡಿದಿರಿ. ನೀವು ಏನು? ನನ್ಗನ್ನಿಸ್ತಿದೆ ಗುರುಜಿ, ಕಳ್ತನ ಮಾಡೋದು ನಿಮ್ಮ ಸ್ವಭಾವ. ಇದಂತೂ ಅತಿ ಆಯ್ತು ಗುರುಜಿ, ಅತಿ ಆಯ್ತು. ನೀವು ನಮ್ಗಿಂತ ಹೆಚ್ಚು ಮೂರ್ಖರಿದ್ದೀರಿ ಗುರುಜಿ. ಒಂದ್ ವೇಳೆ ಮಹಾರಾಜರಿಗೆ ಗೊತ್ತಾದ್ರೆ ನಾನು ನಿಮ್ ಜೊತೆ ಇದ್ದೆ ಅಂತ ನಿಮ್ನಂತೂ ಜೀವಂತವಾಗಿ ಉಳಿಸೋದೇ ಇಲ್ಲ. ಜೊತೆಗೆ ನನ್ನನ್ನು ನೇಣಿಗಾಕ್ತಾರೆ. ಅಡ್ಕೆಲ್ ಹೋದ್ಮಾನ ಆನೆ ಕೊಟ್ರು ಬರಲ್ಲ ಗುರುಜಿ. ಅಯ್ಯೋ ದೇವ್ರೇ. ಅಯ್ಯೋ ನೀವ್ ಇಟ್ಕೊಳ್ಳಿ ಗುರುಜಿ. ಅಯ್ಯೋ ಇಲ್ಲ 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 ಇಲ್ಲ, ನೀವ್ ಇಟ್ಕೊಳ್ಳಿ. ಭಗವಂತ, ಇದರಿಂದ ಹೇಗೆ ಮುಕ್ತಿ ಪಡೆಯಲಿ? ನಾವು ಸಿಕ್ಕಿ ಹಾಕಿಕೊಂಡು ಮಹಾರಾಜರು ಜೀವ ಸಹಿತ ಉಳಿಸಲ್ಲ. ರಾಮ,